ಹಾಯ್ ಹಲೋ ನಮಸ್ಕಾರ. ಲಾ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಸಿಂಗ್. ಈ ಸಂಚಿಕೆಯಲ್ಲಿ ನಾನು ಬಿ ರಿಪೋರ್ಟ್ ಅಂದ್ರೆ ಏನು, ಪೊಲೀಸರು ಬಿ ರಿಪೋರ್ಟ್ ಫೈಲ್ ಮಾಡಿದ್ರೆ ಅದೇ ಎಂಡಾ ಅಥವಾ ಬೇರೆ ಏನಾದ್ರೂ ಇದೆಯಾ, ನಮ್ಮ ಲಾ ಅಲ್ಲಿ ಬೇರೆ ರೈಟ್ಸ್ ಇದೆಯಾ ಅಂತ ನಾವು ತಿಳ್ಕೊಳ್ಳೋಣ. ಎಸ್, ಬಿ ರಿಪೋರ್ಟ್ ಅಂದ್ರೆ ಕ್ಲೋಜರ್ ರಿಪೋರ್ಟ್. ಫಾರ್ ಇನ್ಸ್ಟೆನ್ಸ್, ಪೊಲೀಸರು ಹತ್ರ ಹೋಗಿ ಒಂದು FIR ನ ರಿಜಿಸ್ಟರ್ ಮಾಡಿದ್ರೆ, ಈ ಇನ್ಸಿಡೆಂಟ್ ನಡೆದಿದೆ ಅಥವಾ ಈ ಇವೆಂಟ್ ನಡೆದಿದೆ, ಈ ಘಟನೆ ನಡೆದಿದೆ ಅಂತ ಒಂದು ಮಾಹಿತಿ ಕೊಟ್ಟಾಗ ನೆಕ್ಸ್ಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಇನ್ವೆಸ್ಟಿಗೇಷನ್ ಮಾಡುವಾಗ ಆ ಘಟನೆ ಸಂಬಂಧಪಟ್ಟಂತಹ ಯಾವುದೇ ಎವಿಡೆನ್ಸ್ ಸಿಕ್ಲಿಲ್ಲ ಅಥವಾ ಅದು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಿ ಒಂದು ರಿಪೋರ್ಟ್ ನ ತಯಾರಿ ಮಾಡ್ತಾರೆ. ಆ ರಿಪೋರ್ಟ್ ನೇ ನಾವು ಬಿ ರಿಪೋರ್ಟ್ ಅಥವಾ ಕ್ಲೋಜರ್ ರಿಪೋರ್ಟ್ ಅಂತ ಕರಿತೀವಿ. ಈ ಬಿ ರಿಪೋರ್ಟ್ ನ ಫೈಲ್ ಮಾಡ್ಬಿಟ್ರೆ ಆ FIR ಎಂಡ್ ಅಂದ್ರೆ ಇಲ್ಲ. ಇನ್ ಕೇಸ್ ಪೊಲೀಸರು ಏನಾದ್ರೂ ಬಿ ರಿಪೋರ್ಟ್ ಫೈಲ್ ಮಾಡಿದ್ರೆ ನಿಮ್ಮ ಹತ್ರ ಇನ್ನೊಂದು ಆಪ್ಷನ್ ಇರುತ್ತೆ, ನೀವು ಪ್ರೊಟೆಸ್ಟ್ ಪೆಟಿಷನ್ ಅಂತ ಹಾಕೊಬಹುದು. ಈ ಪ್ರೊಟೆಸ್ಟ್ ಪೆಟಿಷನ್ ಹಾಕೊಂಡು ನೀವು ಆ ಬಿ ರಿಪೋರ್ಟ್ ನ ಚಾಲೆಂಜ್ ಮಾಡಬಹುದು. ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದ್ರೆ ನಿಜವಾಗ್ಲೂ ಬೇರೆಯವ್ರನ್ನ ತೊಂದರೆ ಮಾಡಬೇಕು ಅಂತ ಹೇಳಿ ಒಂದು ಸುಳ್ಳು FIR ನ ರಿಜಿಸ್ಟರ್ ಮಾಡ್ಬಿಡ್ತಾರೆ. ಆದ್ರೆ ಕೆಲವು ಸಂದರ್ಭಗಳಲ್ಲಿ ನಿಜವಾದ FIR ಗಳು ಇರುತ್ತೆ. ಪೊಲೀಸರು ಮೋಸ್ಟ್ ಆಫ್ ದ ಟೈಮ್ ಏನ್ ಮಾಡ್ತಾರೆ ಅಂದ್ರೆ ಅವ್ರು ನೆಗ್ಲೆಕ್ಟ್ ಮಾಡ್ತಾ ಅಥವಾ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲದೆ ಬೇರೆ ಫ್ಯಾಕ್ಟರ್ಸ್ ಇನ್ವಾಲ್ವ್ ಆಗಿ ಅವ್ರು ಬಿ ರಿಪೋರ್ಟ್ ನ ಫೈಲ್ ಮಾಡ್ಬಿಡಬಹುದು. ಇಂತಹ ಸಂದರ್ಭಗಳಲ್ಲಿ ನೀವು ಪ್ರೊಟೆಸ್ಟ್ ಪೆಟಿಷನ್ ನ ಹಾಕೊಬಹುದು. ಏನಂತ ಹೇಳ್ತಾ, ಈ ತರ ಫಾಲ್ಸ್ ಇನ್ಫಾರ್ಮೇಶನ್ ನ ಕೊಟ್ಟಿದ್ದಾರೆ ಪೊಲೀಸರು ಅಥವಾ ಸರಿಯಾಗಿ ಅವ್ರು ಇನ್ವೆಸ್ಟಿಗೇಷನ್ ಮಾಡ್ಲೇ ಇಲ್ಲ, ಅವರು ನಾವೇನ್ ಎವಿಡೆನ್ಸ್ ನ ಕೊಟ್ಟಿದೀವಿ ಅದನ್ನ ಅವರು ಕನ್ಸಿಡರೇ ಮಾಡಿಲ್ಲ ಅಥವಾ ಅವರು ಇನ್ವೆಸ್ಟಿಗೇಷನ್ ನಡೆಸಲೇ ಇಲ್ಲ, ಅವ್ರು ನಮ್ಮನ್ನ ಕರ್ದಿ ಇನ್ವೆಸ್ಟಿಗೇಷನ್ ಮಾಡ್ಲೇ ಇಲ್ಲ, ನಾವು ಕಂಟಿನ್ಯೂಸ್ ಫಾಲೋ ಅಪ್ ಮಾಡ್ತಾ ಇದ್ರು ಕೂಡ ಅವರು ಈ ಬಿ ರಿಪೋರ್ಟ್ ಏನಿದೆ ಫೈಲ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಈ ಗ್ರೌಂಡ್ಸ್ ನ ರೇಸ್ ಮಾಡಿ ನೀವು ಈ ಪ್ರೊಟೆಸ್ಟ್ ಪೆಟಿಷನ್ ನ ಫೈಲ್ ಮಾಡಿ ಆ ಬಿ ರಿಪೋರ್ಟ್ ನ ಚಾಲೆಂಜ್ ಮಾಡಬಹುದು. ಕೋರ್ಟ್ಗೆ ನೀವು ಕೊಟ್ಟಿರೋಂತಹ ಎವಿಡೆನ್ಸ್ ಮೇಲೆ ಅವ್ರಿಗೆ ಸ್ಯಾಟಿಸ್ಫಿಕೇಶನ್ ಇದ್ರೆ ಅಂಡ್ ಪ್ರೈಮಾ ಫೇಸಿ ಅವ್ರಿಗೆ ಗೊತ್ತಾದ್ರೆ ನೀವು ಕೊಟ್ಟಿರೋ ಎವಿಡೆನ್ಸ್ ಸರಿ, ಪೊಲೀಸ್ ಆಫೀಸರ್ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅಂದ್ರೆ ಕೋರ್ಟು ಅವ್ರನ್ನ ಡೈರೆಕ್ಟ್ ಮಾಡ್ತಾರೆ ಮತ್ತೆ ಇನ್ವೆಸ್ಟಿಗೇಷನ್ ಮಾಡಿ ಈ ಎವಿಡೆನ್ಸಸ್ ಏನಿದೆ ಅದನ್ನ ಕನ್ಸಿಡರ್ ಮಾಡ್ತಾ ಇನ್ವೆಸ್ಟಿಗೇಷನ್ ಮಾಡಿ ಕೊಡಿ ಅಂತ ಹೇಳಿ ಪೊಲೀಸ್ ಅವ್ರಿಗೆ ಡೈರೆಕ್ಷನ್ ನ ಕೊಡ್ತಾರೆ. ಇದಾಗಿತ್ತು ಇವತ್ತಿನ ಲಾ ಟಿಪ್ಸ್. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.